ಯುವ ಪೀಳಿಗೆ ವ್ಯಸನಗಳಿಂದ ದೂರವಿದ್ದು ಸನ್ನಡತೆ ಸ್ವಾವಲಂಬನೆಯಿಂದ ತಮ್ಮ ಪೋಷಕರ ಮನ ಗೆಲ್ಲಬೇಕಿದೆ ಎಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಪಟ್ಟಣದ ಎಸ್.ಎ.ವಿ.ಟಿ ಕಾಲೇಜಿನಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಹಿಳಾ ದಿನಾಚರಣೆಗಳಲ್ಲಿ ಮಹಿಳಾ ಸಾಧಕಿಯರನ್ನು ಗುರುತಿಸುವ ಕೆಲಸವಾಗಬೇಕು ಎಂದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ಥಳೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಎಲೆಮರೆಯ ಕಾಯಿಯಂತೆ ಉಳಿದ ಸೂಲಗಿತ್ತಿಯರ ಪಾರಂಪರಿಕ ಜ್ಞಾನ, ವೈದ್ಯ ಪದ್ಧತಿ, ಶ್ರಮ, ದುಡಿಮೆಯನ್ನು ಯುವ ತಲೆಮಾರಿಗೆ ತಿಳಿಸಿಕೊಡಬೇಕು ಎಂದರು. ಶಾಸಕರು ಹುಟ್ಟಿ ಬಾಳಿದ ಏಳೂರು ಗುಡ್ಡ, ನರಸಿಂಹಗಿರಿ ಭಾಗದಲ್ಲಿನ ಸೂಲಗಿತ್ತಿಯರ ರೋಚಕ ಸಂಗತಿಗಳನ್ನು ಹಂಚಿಕೊಂಡರು. ನಾನು ಸಹಿತ ಸೂಲಗಿತ್ತಿಯರ ಕೈಯಲ್ಲಿ ಜನ್ಮ ತಾಳಿದವನು ಎಂದು ತಮ್ಮ ಬಾಲ್ಯದ ಸವಿ ನೆನಪನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಈಚಲು ಬೊಮ್ಮನಹಳ್ಳಿ ಗ್ರಾಮದ ಹಿರಿಯರಾದ ಸೂಲಗಿತ್ತಿ ಬಸಮ್ಮ ಅವರು 3,000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆರಿಗೆ ಮಾಡಿಸಿರುವುದರಿಂದಾಗಿ ಅವರನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕರು ಅಭಿನಂದಿಸಿ ಗೌರವ ಸಲ್ಲಿಸಿ ಸನ್ಮಾನಿಸಿದರು. ಮಹಿಳೆಯರು ಸಾಧನೆ ಹಾದಿಯಲ್ಲಿ ಮುನ್ನಡೆಯಲು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಮೌಲ್ಯಯುತ ಶಿಕ್ಷಣ ಪಡೆದು ದೇಶದ ಭವಿಷ್ಯತ್ತಿನ ಪ್ರಜೆಯಾಗಬೇಕಿದೆ. ವಿದ್ಯಾರ್ಥಿಗಳು ತಮ್ಮ ಪೋಷಕರ ಮೊದಲು ಮನೆಯ ಸರ್ವ ಸದಸ್ಯರ ಮನ ಗೆಲ್ಲಬೇಕು ಹಾಗೂ ನಮ್ಮ ತಾಲೂಕು, ಜಿಲ್ಲೆ, ದೇಶಕ್ಕೆ ಒಳ್ಳೆಯ ಹೆಸರು ತರಬೇಕು ಎಂದರು. ಆ ನಿಟ್ಟಿನಲ್ಲಿ ನನಗೆ ಜೀವನದ ಒಳ್ಳೆಯ ಸಂಗಾತಿ ಸಿಕ್ಕಿರುವುದರಿಂದ ನಾನು ಈ ಸ್ಥಾನಮಾನಕ್ಕೆ ಬರಲು ಸಾಧ್ಯವಾಯಿತು ಎಂದು ಹೆಮ್ಮೆಯಿಂದ ತಮ್ಮ ಮಡದಿ ಪುಷ್ಪ ಅವರನ್ನ ಪ್ರಶಂಸಿಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಕಾಲೇಜು ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದರು. ವಿವಿಧ ಗಣ್ಯರು ಮಾತನಾಡಿದರು. ವೇದಿಕೆಯಲ್ಲಿ ತಹಶೀಲ್ದಾರರಾದ ಕೆ. ನೇತ್ರಾವತಿ, ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕಾವಲಿ ಶಿವಪ್ಪ ನಾಯಕ್, ಭೂದಾನಿಗಳು ಅಂಗಡಿ ವೀರೇಶ್, ಪ್ರಾಂಶುಪಾಲರಾದ ಡಾಕ್ಟರ್ ಷಣ್ಮುಖನಗೌಡ, ಸೂಲಗಿತ್ತಿ, ಈಚಲು ಬೊಮ್ಮನಹಳ್ಳಿ ಬಸಮ್ಮ, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ವಿಜಿ ರುಶ್ವೇಂದ್ರ, ಕೂಡ್ಲಿಗಿ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕವಾಗಿ ಸರ್ ಅವರಿಗೆ ಶುಭವನ್ನು ಕೋರಬೇಕು. ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಿರುವಂತಹ ಅಜೀಂ ಪ್ರಗತಿ ಫೌಂಡೇಶನ್ ಸಂಬಂಧಿಸಿದಂತಹ ಭಾಗ್ಯಮಂಡಲಲ್ಲಿ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಶುಭವನ್ನು ಕೋರಬೇಕು. ಇವರು ನಿರಂತರವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮ ಅಜೀಂ ಪ್ರಗತಿ ಫೌಂಡೇಶನ್ ನಿಲುವುಗಳನ್ನು ಮತ್ತು ಸರಿಸುಮಾರು ನಮ್ಮ ಕಾಲೇಜಿನ ಒಂದು ಸ್ವಚ್ಛತೆಗೆ ಇವರ ನೇತೃತ್ವದಲ್ಲಿ ಎಲ್ಲ ವಿಭಾಗಗಳಲ್ಲಿ ABC ಬ್ಲಾಕ್ಗಳಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವರು ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಎಲ್ಲರೂ ಕೂಡ ಬಹುಮಾನ ಪಡೆಯಲೇಬೇಕು. ಲಾಸ್ಟ್ ಒಂದು ಗ್ರೂಪ್ ಫಂಡ್ ಇರುತ್ತೆ. ಗ್ರೂಪ್ ಫಂಡ್ ಇರುತ್ತೆ. ಯಾವ ವ್ಯಕ್ತಿ ಅಂತ ಕೂಡ ಹೋಗ್ಬಾರ್ದು. ಬಹುಮಾನ ಪಡೆದ ಎಲ್ಲ ಇರಬೇಕು. ಎರಡೂ ಸ್ಪರ್ಧೆಗಳಿದ್ದವು. ಕಲಾ ಪ್ರತಿಭೋತ್ಸವ ಮತ್ತು ಮಹಿಳಾ ದಿನ ಎಲ್ಲರೂ ಕೂಡ ಇರಬೇಕು. ಲಾಸ್ಟ್ ಒಂದು ದೊಡ್ಡದಾದ ಗ್ರೂಪ್ ಫಂಡ್ ಇರುತ್ತೆ. ಅದು ಕಾಲೇಜಿಗೆ ಆಲ್ಬಮ್ ಆಗ್ಬೇಕು. ಅವ್ರಿಗೆ ಏನಾಗಬೇಕಾಗಿಲ್ಲ, ಅವ್ರಿಗೆ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಆಗ್ತದೆ. ಅದಕ್ಕೆ ಉತ್ತಮ ಕೊಡುಗೆ ಕೊಡುವಂಥವ್ರು ಆಗಬೇಕನ್ನೋದು ನಮ್ಮ ಕಳಕಳಿ ಮನೆ. ನೀವು ಏನು ಬೇಕಿದ್ರು ಕೇಳಿದ್ರಿ, ನಾವು ಕೊಡಿಸ್ತೀವಿ, ನಾವು ಮಾಡ್ತೀವಿ. ನಿಮ್ಮ ಒಂದು ಒಳ್ಳೆಯ ಶಿಕ್ಷಣಕ್ಕೆ, ನಿಮ್ಮ ಜೀವನ
ಒಂದು ಒಳ್ಳೆ ರೀತಿ ನಿಮ್ಮ ರೂಪಿಸ್ಕೊಳ್ಳೋದಕ್ಕೆ ನಾವು ಸದಾ ಸಿದ್ಧರಿರ್ತೀವಿ. ಯಾವತ್ತೂ ಕೂಡ ನಿಮಗೆ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಆಗಿರ್ಬೋದು, ನೀವು ಎಜುಕೇಶನ್ ಯಾವುದೇ ರೀತಿ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ನಾವು ಒಂದು ಮಹಿಳಾ ಕಾಲೇಜ್ ಕೂಡ ಪ್ರಪೋಸ್ ಮಾಡಿದ್ದೀವಿ. ಮಹಿಳಾ ಕಾಲೇಜ್ ಕೂಡ್ಲಿಗೆ, ಯಾಕಂದ್ರೆ ತುಂಬಾ ಸ್ಟ್ರೆಂತ್ ಇದೆ, ಜೂನಿಯರ್ ಕಾಲೇಜಲ್ಲಿ ಆಗಿರ್ಬೋದು, ಡಿಗ್ರಿ ಕಾಲೇಜಲ್ಲಿ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಈಗ KPS ಬಂದಿರೋದ್ರಿಂದ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಗ್ತಾ ಇದೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಕೂಡ ಮಾಡೋಣ ಅಂತ ಬಿಟ್ಟು. ಸೊ ಮೂಲಭೂತ ಸೌಕರ್ಯಗಳ ಬಗ್ಗೆ ಜಾಸ್ತಿ ನೀವು ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದೆಲ್ಲ ನಾವು ಮಾಡಿಸ್ಕೊಡ್ತೀವಿ. ನಾನು ಹೇಳಿದಷ್ಟೇ, ನಿಮ್ಮ ಸಭ್ಯತೆ ಮತ್ತು ಘನತೆಯನ್ನು ಹೇಳ್ತೀವಿ. ನಿಮ್ಮ ತಂದೆ ತಾಯಿಗಳಿಗೆ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ತಂದೆ ತಾಯಿಗಳಿಗೆ ಅತ್ಯುತ್ತಮ ಕೊಡುಗೆ ಕೊಡೋದಂತಂದ್ರೆ ನಿಮ್ಮ ಘನತೆ ಮತ್ತೆ ಗೌರವದಿಂದ ಬಾಳಂಥದ್ದು. ಯಾರಾದರೂ ಆಗಿರ್ಬೋದು, ನೀವು ಡಾಕ್ಟರ್ ಆಗ್ಬೇಕಾಗಿಲ್ಲ, ML ಆಗ್ಬೇಕಾಗಿಲ್ಲ, ಇಂಜಿನಿಯರ್ ಆಗ್ಬೇಕಾಗಿಲ್ಲ. ಒಂದು ಸಮಾಜದಲ್ಲಿ ನೀವು ನೋಡಿದ್ರೆ ಒಂದು ಗೌರವ ಕೊಡುವಂಥ ವ್ಯಕ್ತಿ ಆಗಿತ್ತು. ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಹೆಮ್ಮೆ ಪಡಬೇಕು. ನನ್ನ ಮಗಳು, ನನ್ನ ಮಗ, ಆಯ್ತಾ, ಇನ್ನೊಬ್ರಿಗೆ ತೊಂದರೆ ಮಾಡ್ತಾ ಇಲ್ಲ, ಇನ್ನೊಬ್ರ ಜೀವನದಲ್ಲಿ ಅವ್ರಿಗೆ ತೊಂದರೆ ಆಗ್ತಾ ಇಲ್ಲ ಇವರಿಂದ, ಆಯ್ತಾ. ನನ್ನ ಮಗನಿಂದ ತುಂಬಾ ಸರಿ ಹೆಂಗಿದ್ದೀರಪ್ಪ, ಏನಪ್ಪ, ಎಷ್ಟು ಜನ ಓದ್ತಾರೆ, ಏನ್ ಮಾಡ್ತಾರೆ ಮಕ್ಕಳು ಅಂತಂದ್ರೆ 90% ಹೊರಕೊಂಡು ಮಕ್ಕಳ ಬಗ್ಗೆ ಹೇಳ್ತಿರ್ತಾರೆ. ಸೊ ಆ ಪರಿಸ್ಥಿತಿ ನೀವು ಯಾರು ತಂದ್ಕೋಬೇಡಿ ಅಂತ ಹೇಳ್ತಾ, ಆಯ್ತಾ. ಯಾವತ್ತೂ ನಾನು ಮುಂಚೆ ಹೇಳಿದ್ದೀನಿ, ರಿಸರ್ಚ್ ಪ್ರಕಾರನು ಹೈಯೆಸ್ಟ್ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಪೇರೆಂಟ್ಸ್ ಇಸ್ ಮಕ್ಕಳ ಉನ್ನತೀಕರಣ, ಮಕ್ಕಳು ಶ್ರೇಯಸ್ಸು ತನ್ನ ಎಲ್ಲ ತಂದೆ ತಾಯಿಗಳಿಗೂ ಯಾವತ್ತೂ ಅದು ಅತ್ಯುನ್ನತ ಒಂದು ಗರಿಮೆ ತಂದುಕೊಡ್ತದೆ. ಸೊ ಅದಕ್ಕೋಸ್ಕರ ನೀವು ಯಾವ ದೇವ್ರನ್ನ ಬೇಡ್ಕೊಳ್ತಿರೋ, ಯಾವ ದೇವ್ರನ್ನ ನೀವು ಬೇಡ್ಕೊಳ್ತಿರೋ ಗೊತ್ತಿಲ್ಲ, ನಿಮ್ಮ ತಂದೆ ತಾಯಿಗಳಿಗೆ ಗೌರವಂತ ಕೆಲಸ ಮಾಡಿ, ಮತ್ತೆ ನಿಮ್ಮ ಕುಟುಂಬಕ್ಕೆ ಆಯ್ತಾ ಜವಾಬ್ದಾರಿ ಹೊರಂತ ಕೆಲಸ ಮಾಡ್ತಾ ನೀವು ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶಕ್ಕೆ ಒಂದು ಉತ್ತಮ ಕೊಡುಗೆ ಕೊಡುವಂತ ಕೆಲಸ ಆಗಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೋಡಿ, ನಾವು ಇನ್ನು 2 ವರ್ಷದಲ್ಲಿ ಅಧಿಕಾರಕ್ಕೆ ಬಂದು ತಲೆ 24 ಗಂಟೆ ತಲೆ ಯಾವ ಊರಲ್ಲಿ ಏನ್ ಮಾಡ್ಬೇಕು ಅಂತೇಳಿ ಒಳ್ಳೆ ಸರ್ಕುಟ್ ತರ ಒಳ್ಳೆ ಯೋಚನೆ ಮಾಡ್ತೀನಿ ಹೊರತು ಈ ತರ ತಲೆ ನಿಂದಂಗೆ ಮಾಡುವಂತ ಕೆಲಸಗಳು ಆಗಬಾರ್ದು. ಅದಕ್ಕೋಸ್ಕರ ನೀವು ಕೂಡ ಅದಕ್ಕೋಸ್ಕರ ಯಾವತ್ತು ಕನ್ಸ್ಟ್ರಕ್ಟಿವ್ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಯಾಕಂದ್ರೆ ವಿದ್ಯಾಭ್ಯಾಸ ಅಂತಂದ್ರೆ ಬರೀ ಒಂದು ಅಧಿಕಾರ ಪದವಿ ಅಲ್ಲ, ಒಂದು ಒಳ್ಳೆ ಭಾವನೆಗಳು, ಗುಣಗಳು, ಮತ್ತೆ ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ ತಗೊಳ್ಳುವಂತ ಕೆಪಾಸಿಟಿ ನಿಮ್ಗೆಲ್ಲ ಬರಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ಮೂಲಭೂತ ಸೌಕರ್ಯಗಳು ಕೊಡುವಂತ ಜವಾಬ್ದಾರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಗಲ್ಫ್ ಕಂಟ್ರೀಸ್ ಅಲ್ಲಿ ಒಂದೊಂದು ಬ್ರಿಟಿಷ್ ಮಾಡಬೇಕು, ಒಂದು ಕುಡಿಯೋ ನೀರು ಬೇಕಂತಂದ್ರೆ ಆ ಡಿಸಲೈನೇಷನ್ ಎಲ್ಲ ಉಪ್ಪು ನೀರನ್ನ ಸಿಹಿ ನೀರು ಮಾಡೋದಕ್ಕೆ ಕೋಟ್ಯಾಂತರ ಲಕ್ಷಾಂತರ ಸಾವಿರಾರು ಕೋಟಿ ಖರ್ಚು ಮಾಡ್ಬೇಕು ಅವರು. ಮತ್ತೆ ಅಲ್ಲಿ ಎಲ್ಲ ಐಲ್ಯಾಂಡ್ಸ್ ಅವು ಒಂದಕ್ಕೊಂದು ಕನೆಕ್ಷನ್ ಮಾಡ್ಬೇಕಂದ್ರೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಬ್ರಿಡ್ಜಸ್ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಒಂದು ಬಾಂಬ್ನಿಂದ ಇಡೀ ಬ್ರಿಡ್ಜ್ ಹಾಳಾಗ್ತದೆ. ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ. ಆದರೆ ಅದು ಗಲ್ಫ್ ಕಂಟ್ರೀಸ್ ಅಷ್ಟೇ, ಅಮೆರಿಕಕ್ಕೆ ಅಷ್ಟೇ ಅಲ್ಲ, ಅದರ ಎಫೆಕ್ಟ್ ನಮ್ಮ ದೇಶಕ್ಕೆ ಕೂಡ ಆಗ್ತದೆ. ಇವತ್ತು ಇಷ್ಟೆಲ್ಲ ರೈಟ್ ಜಾಸ್ತಿ ಆಗಿದೆ, ಇದೇ ಕಡಿಮೆ ಆಗ್ತದೆ, ಮತ್ತೆ ಕಡಿಮೆ ಆಗಿದೆ, ಇನ್ನೂ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಕನ್ಸ್ಟ್ರಕ್ಟಿವ್ ಮೈಂಡ್ ಇರೋರು, ಸಮಾಜದ ಬಗ್ಗೆ ಯಾವತ್ತು ಒಳ್ಳೆ ಕಳಕಳಿ ಇರೋರು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ ನೀವೆಲ್ಲ ಅಂತ ಒಂದು ಪದವೀಧರರಾಗಿ, ಉತ್ತಮ ಕುಟುಂಬಸ್ಥರಾಗಿ, ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡುವಂತರಾಗಿ ಅಂತ ಹೇಳ್ತಾ ನನ್ನ ಇವತ್ತು ಖಂಡಿತ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಇನ್ನು ಫರ್ದರ್ ಯಾವುದು ಲೆಟರ್ ಕೊಡೋದು ಬೇಡ. ಲೆಟರ್ಗಳೆಲ್ಲ ನಾವು, ಯಾಕಂದ್ರೆ ಪ್ರಪಂಚನೇ ಅಲ್ಲ, ಇವತ್ತು ಪ್ರಪಂಚ ನಮ್ಮ ತಾಲೂಕಲ್ಲ, ರಾಜ್ಯ ಅಲ್ಲ, ಜಿಲ್ಲೆ ಅಲ್ಲ, ದೇಶ ಅಲ್ಲ, ಪ್ರಪಂಚನೇ ಇವತ್ತು ಜನರಿಂದ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಯಾರಾದ್ರೂ ಒಂದು ಇಡಿಯಟ್ಸ್ ಇದ್ರೆ ಹೆಂಗೆ ಪ್ರಪಂಚ ಹಾಳಾಗ್ತದೆ ಅನ್ನೋದು ಒಂದು ಏನಿಲ್ಲ. ಪ್ರತಿಷ್ಠೆಗೋಸ್ಕರ ಇವತ್ತು ಅವ್ರು ಯುದ್ಧ ಮಾಡಿ ಇವತ್ತು ಸಾವಿರಾರು ಲಕ್ಷಾಂತರ ಜನಕ್ಕೆ ಇದಾಗ್ತದೆ. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಗ್ಯಾಸ್ ಇಂಡಸ್ಟ್ರಿ ಸಮಸ್ಯೆ ಆಗ್ತದೆ, ಸಾಮರ್ಥ್ಯ. ನಾವೆಲ್ಲ ಇವತ್ತೆಲ್ಲ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದೀವಿ, ಕೇಳ್ತಾ ಇದೀವಿ. ಆದ್ರೆ ದೈನಂದಿನ ಬಡವರಿಗೆ, ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಇವೆಲ್ಲ ಇವತ್ತೆಲ್ಲ ಈಗ ಸಡನ್ ಆಗಿ ಏನೋ ಮೀಟಿಂಗ್ ಮಾಡಿದ್ವಿ, ಎಲ್ಲ ಇದು ಒಂದು 15 ದಿವಸ ಸಂಧಾನ ಆಗಿದೆ, ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ. 40 ದಿವಸದಲ್ಲಿ ಸಾವಿರಾರು ಲಕ್ಷಾಂತರ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಎಷ್ಟು ಸಾವುಗಳಾಗ್ಬೋದು. ಯಾವತ್ತೂ ಒಬ್ಬ ಮನುಷ್ಯ ಒಂದು ಹೈಯರ್ ಪೊಸಿಷನ್ ಹೋದಾಗಲ್ಲ ಕನ್ಸ್ಟ್ರಕ್ಟಿವ್ ಡಿಸಿಷನ್ಸ್ ಇರಬೇಕು. ಯಾವತ್ತೂ ಒಂದು ಒಳ್ಳೇದು ಮಾಡೋದಕ್ಕೋಸ್ಕರ ಏನೇ ತಪ್ಪಾಗ್ತಾ ಇದೆ, ಏನೇ ಹಾಳಾಗ್ತಾ ಇದೆ ಅಂದ್ರೆ ಅದನ್ನ ಸರಿ ಮಾಡೋಂಥ ಮನೋಭಾವನ ಇಟ್ಕೊಳ್ಳೋಂಥವ್ರು ಯಾವತ್ತು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಅದು ನಾನು ತಿಳ್ಕೊಂಡಿರೋದು. ನಮಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಫೋನ್ಸ್ ಬರ್ತದೆ, ತುಂಬಾ ಇರಿಟೇಟ್ ಮಾಡೋದು. ಸಂಸಾರ ಸರಿಯಾದ ರೀತಿಯಲ್ಲಿ ಸಾಗಬೇಕು. ಹೆಣ್ಣಿನ ಮಹತ್ವ ಈಗೇನೋ ಈಗ ಹೇಳ್ತಾ ಇದ್ರು, ಎಲ್ಲ ಹೆಣ್ಣಿನ ತಂದವರು ಹೇಳ್ತಾ ಇದ್ರು ಹೆಣ್ಣಿನ ಮಹತ್ವದ ಇಂಡಿಪೆಂಡೆನ್ಸ್ ಇದ್ರ ಬಗ್ಗೆ. ನಾನು
ಒಂದು ಹೆಣ್ಣು ಎಷ್ಟು ಜವಾಬ್ದಾರಿ ಜಾಸ್ತಿ ತಗೊಳ್ತಾರೋ ಆ ಕುಟುಂಬ ಅಷ್ಟು ಮುಂದುವರಿಯುತ್ತೆ ಮತ್ತು ಆ ಕುಟುಂಬ ಒಂದು ಉತ್ತಮ ಸಮಾಜದಲ್ಲಿ ಉತ್ತಮವಾಗಿ ಜೀವಿಸೋದಕ್ಕೆ ಮತ್ತು ಆ ಕುಟುಂಬ ಮೇಂಟೆನೆನ್ಸ್ ಇಂದ ಯಾವುದು ಎಷ್ಟೇ ಮೇಲಕ್ಕೆ ಹೋಗ್ಬೋದು ಅನ್ನೋದಕ್ಕೆ ನಿಜವಾಗ್ಲೂ ನಾನೇ ಸಾಕ್ಷಿ. ಯಾಕೆಂತಂದ್ರೆ ಮಹಿಳಾ ದಿನಾಚರಣೆ ದಿವಸ ನನ್ನ ಎಂಗೇಜ್ಮೆಂಟ್ ಆಯಿತು. ಅವತ್ತು ಒಂದು ಸಮಾಜಕ್ಕೆ ನಮ್ಮಂತ ಈ ಹಳ್ಳಿಗಳಲ್ಲಿ ನಾನು ಕೂಡ ಇಂಥ ಸೂಲ್ಗಿತ್ತೆಯವರ ಇದರಿಂದಲೇ ನಾನು ಡೆಲಿವರಿ ಆಗಿಲ್ಲ. ನಾನು ನರ್ಸನಗಿರಿಯಲ್ಲೇ ಹುಟ್ಟಿರೋದು, ಯಾವ ಹಾಸ್ಪಿಟ್ಲಲ್ಲಿ ನಾನು ಹುಟ್ಟಿಲ್ಲ. ಇಂಥ ಸದ್ಯ ನಮ್ಮ ಎಲ್ಲ ಅತ್ತೆ ಮತ್ತೆ ದೊಡ್ಡಮ್ಮರು ಚಿಕ್ಕಮ್ಮರು ಇದೇ ಥರ ನೀವು ನಾನು ನೋಡ್ತಿದ್ದೆ ಊರಲ್ಲಿ ಸಣ್ಣ ಇರಬೇಕಾದ್ರೆ ಹುಡುಗಲ್ಲಿ ಇಟ್ಕೊಂಡು ಪದ ಇಟ್ಕೊಂಡು ಹೋಗೋರು. ಅವ್ರ ಮನೇಲಿ ಡೆಲಿವರಿ ಆಯ್ತೀಗ ಅಲ್ಲಿ ಡೆಲಿವರಿ ಆಗ್ತಾರೆ ಅಂತ ಈಗ ನಾವೆಲ್ಲ ಹೋಗ್ತಾ ಇದೀವಿ ಅಂತೇಳಿ ಅಲ್ಲಿ ಪದ ಹಿಡ್ಕೊಂಡು ಅವ್ರನ್ನ ಮೋಟಿವೇಟ್ ಮಾಡಿ ಅಲ್ಲೇ ನಾರ್ಮಲ್ ಡೆಲಿವರಿ ಮಾಡಿಸ್ಬಿಟ್ಟು ಆ ಕುಡುಗೋಲಿಂದ ಕರಳು ಕಟ್ ಮಾಡಿಬಿಟ್ಟು ಗಂಟಾಕ್ಬಿಟ್ಟು ತಾಯಿ ಮಗುನ ಸುರಕ್ಷಿತವಾಗಿ ನೋಡಿಕೊಂಡು ಅದಕ್ಕೆಲ್ಲ ಸ್ನಾನ ಮಾಡಿಸಿ ಮಾಡೋದು. ಸೊ ನಾನು ಅದೇ ರೀತಿ ಹುಟ್ಟಿದಂಥ ಒಬ್ಬ ಹುಡುಗ, ಒಂದು ಹಳ್ಳಿಯಲ್ಲಿ ಬೆಳೆದಂಥವ್ರು ಆದರೆ ಒಂದು ಉತ್ತಮ ಸಂಗಾತಿ ಅವತ್ತಿನ ದಿವಸ ಸಿಕ್ಕಿರೋದ್ರಿಂದ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಅದಕ್ಕೆ ಹೆಣ್ಣು ತುಂಬ ಇಂಪಾರ್ಟೆಂಟ್, ಬಹುಮುಖ್ಯ ಪಾತ್ರ ವಹಿಸುತ್ತೆ ಸಂಸಾರದಲ್ಲಿ. ಅದಕ್ಕೋಸ್ಕರ ನನ್ನ ಎಲ್ಲ ಮುದ್ದಿನ ಮಕ್ಕಳಿಗೆ ಹೋಗೋದಷ್ಟೇ ಅಲ್ಲ, ಜೀವನದಲ್ಲಿ ಕಲಿಯೋದಷ್ಟೇ ಅಲ್ಲ, ಕೆಲಸ ಮಾಡೋದಷ್ಟೇ ಅಲ್ಲ, ನೀವು ಸಂಸಾರ ಜವಾಬ್ದಾರಿ ತಗೊಳ್ಳಿಲ್ಲ ಅಂತಂದ್ರೆ ಆಯ್ತಾ ನಿಮ್ಮ ಸಂಸಾರ ಸರಿಯಾಗಿ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ, ನಮ್ಮ ಅತ್ತೆದೇ ಎಲ್ಲ ನಡೀತದೆ, ನಮ್ಮ ಅತ್ತೆನೇ ನಡೆಸಬೇಕು, ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಬುದ್ಧಿವಂತಿಕೆಯಿಂದ, ನೀವೆಷ್ಟು ಬುದ್ಧಿವಂತಿಕೆಯಿಂದ ನೀವು ಜವಾಬ್ದಾರಿ ಜಾಸ್ತಿ ತಗೊಳ್ತೀರೋ ನಿಮ್ಮ ಸಂಸಾರ, ನಿಮ್ಮ ಜೀವನ ಮತ್ತು ಸಮಾಜಕ್ಕೆ ಕೊಡುಗೆ ಕೂಡ ಅಷ್ಟೇ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನನ್ನ ಮುದ್ದಿನ ಮಕ್ಕಳು ತಾಲೂಕಿಗೆ ಇವತ್ತು ಅದಕ್ಕೋಸ್ಕರ ಮತ್ತೆ ಇವತ್ತೊಂದು ಆ ಒಂದು ಅಷ್ಟೇ ನನ್ನ ಬಹುಮುಖ್ಯವಾದ ವಿಷಯ. ಈ ಕಡೆ ಬಲಗಡೆ ಕೂತ್ಕೊಂಡ್ರೆ ಹುಡುಗರಿಗೆ ನಾನು ಹೇಳೋದಿಷ್ಟೇ, ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ನಮಗೆ ಈ ಡ್ರಗ್ಸ್ ಅಂದ್ರೆ ಗೊತ್ತಿರ್ಲಿಲ್ಲ, ಆಯ್ತಾ, ಇದ್ರ ಬಗ್ಗೆ ನಮ್ಮ ಮಾಹಿತಿನೂ ಇರಲಿಲ್ಲ, ಹಂಗಂತೇನಾದ್ರೂ ಗೊತ್ತಿರ್ಲಿಲ್ಲ. ಈಗ ನಾನು ಕೇಳ್ಪಡ್ತಾ ಇದ್ದೀನಿ ಎಲ್ಲ ತುಂಬಾ ಕಾಲೇಜುಗಳಿಗೆ ತುಂಬಾ ಕಡೆ ಈ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಕೂಡ ಈ ಡ್ರಗ್ಸ್ ಹಾವಳಿ ಬಂದ್ಬಿಟ್ಟಿದೆ ಅಂತೇಳಿ ನನಗೆ ನಿಜವಾಗ್ಲೂ ಬಹಳ ನೋವಾಗ್ತದೆ. ಈ 7 ಜನ್ಮ ಕರ್ಮ ಆಯ್ತಾ, ನೀನ್ ಪಾಪ ಪುಣ್ಯ ಇವೆಲ್ಲ ನೀವು ತಲೆ ಇಟ್ಕೊಂಡು ಒಂದೇ ಜೀವನ ಇರೋದು ಆಯ್ತಾ. ಯಾವ್ದು 7 ಜನ್ಮ ಅಲ್ಲ, ಯಾವ್ದೇ ಆಗಿಲ್ಲ, ಇದೊಂದೇ ಜೀವನ. ಈಗ ಸತ್ತೋದ್ರೆ ನಾವು ಹೋಗ್ತೀವಿ, ಒಂದು 5,000 ಕೊಡ್ತೀವಿ, ಒಂದು ಫೋಟೋ ತೆಗೆಸ್ಕೊಳ್ತೀವಿ ಆಯ್ತಾ, ಸಾಂತ್ವನ ನೀರು ಬರ್ತೀವಿ, ಒಂದು ವಾರ ಆದ್ಮೇಲೆ ಅವ್ರು ಮನೆಯವರು ಮಾಡ್ತಿರ್ತಾರೆ. ನಮ್ಗಂತೂ ಆಗ್ಲೇ ನೆಕ್ಸ್ಟ್ ಪ್ರೋಗ್ರಾಮ್ ಅರ್ಥ ಆಯ್ತಾ. ಆ ಪ್ರೋಗ್ರಾಮ್ ತರ ಆಗ್ಬೇಡಿ, ಅರ್ಥ ಆಯ್ತಾ. ದುಶ್ಚಟಗಳು ಬಲಿಯೋದಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ. ಒಂದೇ ಜೀವನ ಇರೋದು, ಒಳ್ಳೆ ರೀತಿ ಜೀವನ ಮಾಡಿ ಆಯ್ತಾ. ನಿಮ್ಗೋಸ್ಕರ ಅದಕ್ಕೋಸ್ಕರ ತಾಲೂಕು ಬಹಳ ಹಿಂದಿರುತ್ತದೆ. ನನಗೆ ರಾಜಕೀಯವನ್ನು ನಾನು ಇನ್ನೂ ತಲೆಗೆ ಹಾಕೊಂಡಿಲ್ಲ. ನನಗೆ ಒಂದು ಅಭಿವೃದ್ಧಿ ರುಚಿ ಹಿಡಿದ್ಬಿಟ್ಟಿದೆ. ನಮ್ಮ ತಾಲೂಕಿನ ಏನಾದರೂ ಒಂದು ಗತಿ ಕಾಣಿಸ್ಬೇಕು, ಇದು ಅಭಿವೃದ್ಧಿ ಪರವಾಗಿ ಇರಬೇಕು. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ, ನಾನು 24 ಗಂಟೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ಇವತ್ತು ನಿಮ್ಗೊಂದು ಬಹುಮುಖ್ಯವಾದ ನಾನೆಲ್ಲ ಮಕ್ಕಳಿಗೆ ಒಂದು ವಿಶೇಷವಾದ ಹೈಟೆಕ್ ಪಿಂಕ್ ಮಹಿಳಾ ಶೌಚಾಲಯ ನಿರ್ಮಾಣ ಮಾಡಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದೀವಿ. ಬಹಳ ದಿವಸ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಅದು ಇದನ್ನು ರಿಪೇರಿ ಮಾಡಿಸಿ ಇವ್ರಿಗೆ ಕೊಟ್ಬಿಟ್ಟು ಅದು ಒಂದು ಅತ್ಯಾಧುನಿಕವಾಗಿ ಅಲ್ಲಿ ವಿಶೇಷವಾಗಿ ಈ ಏನು ನಾವು ಇದ್ರದ್ದು ಪ್ಯಾಡ್ಸ್ ಎಲ್ಲ ಇಟ್ಬಿಟ್ಟು ಅವ್ರಿಗೆ ಹೆಚ್ಚಿನ ಸುರಕ್ಷತೆಯಿಂದ ಅದು ಒಂದು ನಿಮಗೆ ಒಳ್ಳೆ ರೀತಿ ಉಪಯೋಗ ಆಗಂತ ಒಂದು ಹೈಟೆಕ್ ಮಹಿಳಾ ಶೌಚಾಲಯ ಪಿಂಕ್ ಟಾಯ್ಲೆಟ್ ಮಾಡಿಸೋದಕ್ಕೆ ಈಗಾಗಲೇ ನಾವು ಒಂದು 25 ಮಹಿಳಾ ಶೌಚಾಲಯ ಮಾಡಿಸೋದಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ನಿರೀಕ್ಷೆ ಇದ್ದೀವಿ. ಅದಕ್ಕೆ ಮೊದಲ ಭಾಗವಾಗಿ ಇವತ್ತು ನಮ್ಮ ಡಿಗ್ರಿ ಕಾಲೇಜಲ್ಲಿ ಮಾಡ್ತೀವಿ. ಅದೇ ರೀತಿ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಕೂಡ ನಮ್ಮ ತಾಲೂಕಿಗೆ ಅಪ್ರೂವ್ ಆಗಿದೆ. ಅದು ಈ ವರ್ಷದಿಂದನೇ ಕಾರ್ಯನಿರ್ವಹಣೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ವಿ. ಸೊ ತಾವೆಲ್ಲ ಸಹಮತ ಸೂಚಿಸಿದ್ರೆ ಇದೇ ಬಿಲ್ಡಿಂಗ್ ನ ರೆಡಿ ಮಾಡಿಸ್ಬಿಟ್ಟು ಈಗ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿಸಿ, ಆಮೇಲೆ ತಹಸೀಲ್ದಾರರು ಕೂಡ ತುಂಬಾ ಒಳ್ಳೆ ಜಾಗ ನಮಗೆ ಹುಡುಕೊಟ್ಟಿದ್ದಾರೆ ಒಂದು ಹೊಸ ಕಟ್ಟಡಕ್ಕೆ. ಸೊ ಮುಂದಿನ ದಿನಗಳಲ್ಲಿ ಕಟ್ಟಡ ಶಿಫ್ಟ್ ಆದರೆ ಅಲ್ಲಿವರೆಗೂ ಇದೇ ರಿಪೇರಿ ಮಾಡಿ ಇದನ್ನೇ ಮಾಡಿದ್ರೆ ನಿಮ್ಮ ಕಾಲೇಜಿಗೆ ಕೂಡ ಇದು ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತೆ ಒಂದು ಇದೇನು ಇದು ಆಗಲೇ ಒಂದು 5-6ನೇ ಸರಿ ನೆನೆಸ್ಕೊಂಡಿರ್ಬೇಕು. ಏನಾಗಿದೆ ಪ್ರಾಬ್ಲಮ್ ಅಂತಂದ್ರೆ, ನಾನು ಈ ರಾಜಕೀಯಕ್ಕೆ ಆಡಳಿತಕ್ಕೆ ಹೊಸಬ. ಏನಾಗಿದೆ ಇದೇ ರೀತಿ ಇನ್ನೂ ನೀವು 100 ಲೀಟರ್ ಕೊಟ್ಟರು ಇದು ಕೆಲಸ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಲಾ ಪ್ರತಿಭೋತ್ಸವ ಶ್ರೀಮತಿ ಅಂಗಡಿ ರಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೂಡಿಸಿ
ನಟಿಕಂತ ಎಲ್ಲ ನನ್ನ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ತಹಸೀಲ್ದಾರ್ ಮೇಡಮ್ ಅವರು, ನಮ್ಮ ಪ್ರಿನ್ಸಿಪಲ್ಲು ಮತ್ತು ವೀರೇಶಣ್ಣ, ಶಿವಣ್ಣ, ಓಂಕಾರ ಸರ್ ಎಲ್ಲರಿಗೂ, ಮತ್ತು ನಮ್ಮ ವಿಶೇಷ ಅತಿಥಿ ನಮ್ಮ ಸುಮತಿಯವರು ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಈ ರಾಜಕಾರಣಿಗಳ ಕೈಗೆ ಟೀಚರ್ಸ್ ಕೈಗೆ ಬೈಕ್ ಕೊಡ್ಬಾರ್ದಂತೆ, ಕೊಡೋದೇ ಇಲ್ಲ, ಹೋಗಲೇ ಅಟ್ಟಕ್ಕೆ ಸಿಟಿ ಬಿಡ್ತಾರೆ ಶಾಸಕರು ಹಂಗೆ ಹಿಂಗೆ ಅಂತೇಳಿ ಖುಷಿ ಆಯ್ತು ಕೇಳಿ. ನೀವೇ ಈ ಮಹಿಳಾ ದಿನಾಚರಣೆಗೂ ನನ್ನ ಜೀವನಕ್ಕೂ ಭಾಳ ಒಂದು ಡೀಪ್ ರಿಲೇಶನ್ಶಿಪ್ ಇದೆ. ಚಪ್ಪಾಳೆಗಳು ಜೋರಾಗಿ ಹಾಕಬೇಕು. ತದನಂತರ ನಮ್ಮ ಕಾಲೇಜಿನ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಜೋರಾದ ಚಪ್ಪಾಳೆ ಮೂಲಕವಾಗಿ ಪ್ರಾನ್ಸಿಪಾಲ್ ಅವರಿಗೆ ಶುಭವನ್ನು ಕೋರಬೇಕು. ತದನಂತರ ನಮ್ಮ ಕಾಲೇಜಿನ ರತ್ನಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ತದನಂತರ ಒಂದು ಜೋರಾದ ಚಪ್ಪಾಳೆ ಮೂಲಕವಾಗಿ ಶುಭವನ್ನು ಕೋರಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಇದೀಗ ಎಷ್ಟು ಮುಖ್ಯವೋ ಬೋಧಕೇತರು ಕೂಡ ಅಷ್ಟೇ ಮುಖ್ಯ. ಬೋಧಕೇತರ ಪರವಾಗಿ ಶ್ರೀಮತಿ ಇಂದ್ರಮ್ಮನವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ನಾನು ಅವರಿಗೆ ಕೇಳಿಕೊಂಡಿದ್ದೇನೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಇಂದ್ರಮ್ಮನವರಿಗೆ ಶುಭವನ್ನು ಕೋರಬೇಕು. ತದನಂತರ ಶುಭವನ್ನು ಹಾರೈಸಬೇಕು. ನಂತರದಲ್ಲಿ ನಮ್ಮ ಕಾಲೇಜಿನ ಆಂಗ್ಲ ಭಾಷೆ ವಿಭಾಗದ ಮುಖ್ಯಸ್ಥರಾದ ಜೋರಾದ ಚಪ್ಪಾಳೆ ಮೂಲಕವಾಗಿ ಅಂಗಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕವಾಗಿ ಸರ್ ಅವರಿಗೆ ಶುಭವನ್ನು ಕೋರಬೇಕು. ಕಾರ್ಯಕ್ರಮಕ್ಕೆ ಸಹಭಾಗಿಯಾಗಿರುವಂತಹ ಅಜಿತ್ ಪ್ರಗತಿ ಕಾಲೇಜಿನ ಸಂಬಂಧಿಸಿದಂತಹ ಭಾಗ್ಯಮಂಡಲಲ್ಲಿ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಶುಭವನ್ನು ಕೋರಬೇಕು. ಇವರು ನಿರಂತರವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮ ಅಜಿತ್ ಪ್ರಗತಿ ಫೌಂಡೇಶನ್ನ ನಿಲುವುಗಳನ್ನು ಮತ್ತು ಸರಿಸುಮಾರು ನಮ್ಮ ಕಾಲೇಜಿನ ಒಂದು ಸ್ವಚ್ಛತೆಗೆ ಇವರ ನೇತೃತ್ವದಲ್ಲಿ ಎಲ್ಲ ವಿಭಾಗಗಳಲ್ಲಿ ABC ಬ್ಲಾಕ್ಗಳಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವರು ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಎಲ್ಲರೂ ಕೂಡ ಬಹುಮಾನ ಪಡೆಯಲೇಬೇಕು. ಲಾಸ್ಟ್ ಒಂದು ಗ್ರೂಪ್ ಅನ್ನ ಇರುತ್ತೆ. ಗ್ರೂಪ್ ಅನ್ನೋದಕ್ಕೆ ಯಾವ ವಿದ್ಯಾರ್ಥಿ ಕೂಡ ಹೋಗ್ಬಾರ್ದು. ಬಹುಮಾನ ಪಡೆದವರೆಲ್ಲ ಇರಬೇಕು. ಎರಡೂ ಸ್ಪರ್ಧೆ ಇದ್ದವರು ಕಲಾ ಪ್ರತಿಭೋತ್ಸವ ಮತ್ತು ಮಹಿಳಾ
ಎಕರೆ ಈಗಾಗಲೇ ಒಂದು 5 ಎಕರೆ ಕ್ರೀಡಾಂಗಣ ಕೂಡ ನಾವು ಪ್ರಪೋಸಲ್ ಮಾಡಿದ್ವಿ. ಅದೇ ರೀತಿ ಹೊಸಹಳ್ಳಿ, ಚಿಂಚೋಬಳ್ಳಿ, ಗುಣೇಕೋಟೆಯಲ್ಲಿ ಎಲ್ಲ ಕಡೆಯಲ್ಲೂ ಹೋಬಳಿ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣಕ್ಕೆ ನಾವು ಈಗಾಗಲೇ ಎಲ್ಲ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ವಿ. ಕುಂಡಿಗೆ ಈಗಾಗಲೇ ಅಪ್ರೂವಲ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಕೆಲಸ ಮಾಡ್ತೀವಿ. ಸೊ ಇದು ಬಿಲ್ಡಿಂಗು ಸ್ವಲ್ಪ ಈ ಸಿವಿಲ್ ವರ್ಕ್ ಏನು ಕಾಯ್ತಾ ಇದ್ವಿ, ಅದಾದ್ಮೇಲೆ ಇದೆಲ್ಲ ಪೂರ್ವ ಲೆವೆಲ್ ಮಾಡ್ಕೊಂಡು ಗ್ರೌಂಡ್ ಲೆವೆಲ್ ಮಾಡಿ ರೆಡಿ ಮಾಡ್ಕೊಳ್ತೀವಿ. ಓಕೆ ಸರ್. ನಮ್ಮ ಕಾಲೇಜಿನ ಒಂದು ಸ್ವಚ್ಛತೆಗೆ ಇವರ ನೇತೃತ್ವದಲ್ಲಿ ಎಲ್ಲ ವಿಭಾಗಗಳಲ್ಲಿ ABC ಬ್ಲಾಕ್ಗಳಲ್ಲಿ ಸ್ವಚ್ಛತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವರು ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಎಲ್ಲರೂ ಕೂಡ ಬಹುಮಾನ ಪಡೆಯಲೇಬೇಕು. ಲಾಸ್ಟ್ ಒಂದು ಗ್ರೂಪ್ ಅನ್ನ ಇರುತ್ತೆ. ಗ್ರೂಪ್ ಅನ್ನೋದಕ್ಕೆ ಯಾವ ರೀತಿ ಅಂತ ಕೂಡ ಹೋಗ್ಬಾರ್ದು. ಬಹುಮಾನ ಪಡೆದವರೆಲ್ಲ ಇರಬೇಕು. ಎರಡೂ ಸ್ಪರ್ಧೆಗಳಿದ್ದವು, ಕಲಾ ಪ್ರತಿಭೋತ್ಸವ ಮತ್ತು ಮಹಿಳಾ ಎಲ್ಲರೂ ಕೂಡ ಇರಬೇಕು. ಲಾಸ್ಟ್ ಒಂದು ದೊಡ್ಡದಾದ ಗ್ರೂಪ್ ಅನ್ನ ಇರುತ್ತೆ. ಅದು ಕಾಲೇಜ್